ತುಂಬಾ ದಿನ ಆದ್ಮೇಲೆ ಬಂತು ಸಿನಿಮಾ. ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಇದು ಹುಡುಗರು ಅಷ್ಟು ಜನನು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಯಾರ್ದು ಬೇಜಾರು ಅನಿಸಿಲ್ಲ. ಎಲ್ಲಾರ್ದು ತುಂಬಾ ಚೆನ್ನಾಗಿದೆ. ಒಂದ್ ಕಡೆ ಭಯ, ಒಂದ್ ಕಡೆ ಖುಷಿ. ಅದ್ಭುತ ಮಾಡಿದ್ದಾರೆ ಸಿನಿಮಾ ಸರ್. ಫ್ಯಾಮಿಲಿ ಸಮೇತ ಮಕ್ಕಳು ಕೂಡ ಕರ್ಕೊಂಡ್ಬಂದು ನೋಡ್ಬೋದು, ಹಂಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸರ್. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ ಕಡೆ ಎಂಟರ್ಟೈನ್ಮೆಂಟ್ ಇದೆ, ಈ ಕಡೆ ಭಯನೂ ಇದೆ, ಈ ಕಡೆ ಖುಷಿನೂ ಇದೆ. ಎರಡೂ ಸೂಪರ್ ಆಗಿದೆ. ಸರ್ ಬಾಯ್ ಸ್ಟ್ರಿಪ್ ಮಾಡಿದೀವಿ. ಈ ತರ ಇಷ್ಟು ಇದಾಗಿ ಮಾಡಿಲ್ಲ. ಆರ್ ಮೂವಿ ತರ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ. ಅಂದ್ರೆ ಇನ್ನೊಂದು ಏನ್ ಮೆಸೇಜ್ ಅಂದ್ರೆ, ಜನಕ್ಕೆ ಯಾವ್ದೋ ಒಂದು ಕ್ರೀಡಾ ಯಾವ್ದೋ ಒಂದು ಇದಾಗ್ಲಿ, ಅದ್ರಲ್ಲಿ ಫೈಟ್ ಮಾಡಕ್ ಹೋಗ್ಬೇಡಿ ಅಂತ ಇದ್ರು ಲಾಸ್ಟ್ ಮೆಸೇಜ್. ಫೈಟ್ ಮಾಡೋದು, ಈಗ ಅವರು ಹೋಗಿ ಎಲ್ಲೋ ಸತ್ತೋಗ್ಬಿಟ್ರು, ತಿರ್ಗಾ ಬಂದು ರಿವೆಂಜ್ ತೀರ್ಸ್ಕೊಂಡ್ರು ಇವ್ರ ಮೇಲೆ. ಇದನ್ನ ಮಾಡಕ್ ಬಿಡಿ. ಕ್ರೀಡೆ ತರ ನೋಡಿದ್ರೆ ನಮ್ಮ ತುಂಬಾ ಖುಷಿ ಆಯ್ತು ನನಗೆ. ಅದು ಆ ಮೆಸೇಜ್ ಲಾಸ್ಟ್ ತುಂಬಾ ಖುಷಿ ಆಯ್ತು ಸರ್. ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಬಂದು ಥಿಯೇಟರ್ಗೆ ನೋಡಿ ಸಿನಿಮಾ. ತುಂಬಾ ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರು ಚಿನ್ನದ ಗಣಿ ಅಂತ ಮತ್ತೆ ಸೀತಾರಾಮ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್. ಅಂದ್ರೆ ಎಲ್ಲೂ ಬೋರೇ ಇಲ್ಲ ಸರ್. ಆ ಮುಟ್ಟಿಗೆ ತಗೊಂಡೋಗಿದ್ದಾರೆ, ಕ್ಯಾರಿ ಮಾಡ್ಕೊಂಡು ಹೋಗೋರು ಸಿನಿಮಾನ. ತುಂಬಾ ಚೆನ್ನಾಗಿದೆ ಸರ್. ಅದ್ಭುತವಾಗಿದೆ. ಸೂಪರ್ ಆಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಹೊಸ ಟ್ರೆಂಡ್ ಸೂಪರ್ ಆಗಿದೆ ಸಿನಿಮಾ ಸರ್. ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಗ ಮಾಡಿದ್ದಾರೆ ಅದರಲ್ಲಿ, ಸೀತಾರಾಮು ಅಂತ. ನಾವು ಮತ್ತೆ ಸಿನಿಮಾ ಮತ್ತೆ ಎಲ್ಲರೂ ನೋಡಿ ಅಂತ ನಾವು ಸಂತೋಷವಾಗಿ ಹೇಳ್ತೀವಿ. ಚೆನ್ನಾಗಿದೆ ಸರ್. ಕತೆ ಡೈರೆಕ್ಷನ್ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಟರ್ ಸರ್. ಖುಷಿ ಆಯ್ತಪ್ಪ. ಎಲ್ರು ಮಾಡಿದ್ದು ಖುಷಿ ಆಯ್ತು. ಮಗಂದು ಆಯ್ತು. ಚೆನ್ನಾಗಿತ್ತು. ಕಾಮಿಡಿ ಸೂಪರ್ ಇದೆ. ಕಾಮಿಡಿ ಚೆನ್ನಾಗಿದೆ. ಆರಾರು ಮಸ್ತ್ ಚೆನ್ನಾಗಿದೆ. ಅವರ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ನೋಡ್ಬೋದಾ? ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಅಂದ್ರೆ ದಿನ ಒಂದು ಹುಡುಗಿ ಲವ್ ಮಾಡು, ಏನೋ ಮಾಡು, ಅವಮಾನ ಮಾಡ್ಕೋ, ಅಪ್ಪನ ಕೈ ಹೊಡ್ಕೊ ಬಡ್ಕೋ. ಅದಕ್ಕಿಂತ ಇದು ಮನೋರಂಜನೆಗೆ ಸೂಪರ್ ಆಗಿದೆ. ಒಂದು ಮೂವಿ ತುಂಬಾ ಚೆನ್ನಾಗಿದೆ. ಒಂದು ಸ್ಪೋರ್ಟ್ಸ್ ತರ ನೋಡ್ಬೇಕು. ಅದನ್ನ ರಿವೆಂಜ್ ಆಗಿ ತಗೊಂಡೋಗಿ ಇಷ್ಟ ಮಟ್ಟಿಗೆ ತಗೊಂಡೋಗ್ಬಾರ್ದು ಅಂತ ಅದು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವರು ಹರೀಶ್ ಅವ್ರನ್ನ ಆಕ್ಟರ್ ಆಗಿ ನೋಡಿದ್ರೆ, ಇವಾಗ ಡೈರೆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮ್ಯಾರಿಗೋಲ್ಡ್ ಸ್ಟುಡಿಯೋಸ್ ಇಂದ ಜಾಸ್ತಿ ಫಿಲ್ಮ್ ಮಾಡ್ಲಿ ಅಂತ ಅನ್ಬೋದು. ಮೂವಿ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಇದಿದೆ. ಮತ್ತೆ ಯೂಟ್ಯೂಬ್ ಕಲಾವಿದರು ಇರೋದ್ರಿಂದ ಆ ಫಿಲ್ಮ್ಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ. ಆರ್ಟಿಸ್ಟ್ಗಳು ಯಾರು ಎಕ್ಸ್ಪೀರಿಯನ್ಸ್ ಇಲ್ಲ, ಹೊಸಬ್ರು ಅನ್ನಂಗಿಲ್ಲ. ಹಾಗಾಗಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋ ಪಿಕ್ಚರು. ಪೈಸಾ ಹೊಸು ನೋಡಿ. ಎಲ್ಲ ಆಕ್ಟಿಂಗ್ ಚೆನ್ನಾಗಿ ಮಾಡೋರೆ. ಬಾಯ್ಸ್ ಎಲ್ಲ ಇಲ್ಲಿ ಒಂದು ಮೆಸೇಜ್ ಇದೆ ಹುಡುಗರಿಗೆ. ಎಲ್ಲ ನೋಡಿ, ಎಲ್ಲ ಕಾಂಪ್ರಮೈಸ್ ಆಗಿ ಅವ್ರವ್ರ ಕೆಲಸದಲ್ಲಿ ಯಾರು ಅವರ ಗರ್ವನ ತೋರಿಸ್ಕೊಂಬೇಡಿ ಅಂತ ತೋರಿಸವ್ರೆ. ಎಲ್ಲ ಚೆನ್ನಾಗಿದೆ. ನೋಡಿ, ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕಂತ ಹೇಳ್ತೀನಿ ಎಲ್ಲರಿಗೆ. ಜೈ. ನಿಮ್ಗೆ ಫಸ್ಟ್ ಕ್ಲಾಸ್. ಏನ್ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ. ಎಲ್ಲ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು. ಅಂಡ್ ಒಬ್ರು ಕಾಂಪ್ರಮೈಸ್ ಮಾಡಿದ್ರೆ ಏನಾಗುತ್ತೆ, ಕಾಂಪ್ರಮೈಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದೊಂದು ತುಂಬಾ ಚೆನ್ನಾಗಿ ಫಿಲಮ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ನೋಡ್ಲೇಬೇಕು. ಎಲ್ಲ ಕನ್ನಡ ಮಾತಾಡೋರು ಇದನ್ನ ನಾನು ನೋಡ್ಲೇಬೇಕು ಅಂತ ಹೇಳ್ತೀನಿ ನಾನು. ಹಾರರ್ ಮತ್ತೆ ಕಾಮಿಡಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ. ಕಾಮಿಡಿ ತುಂಬಾ ಚೆನ್ನಾಗಿತ್ತು ಮೂವಿ. ಕಾಮಿಡಿ ತುಂಬಾನೇ ಇಷ್ಟ ಆಯ್ತು. ಹೊಸಬ್ರೆಲ್ಲ ಇದ್ದಾರೆ, ಬಟ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಮೂವಿ. ಚೆನ್ನಾಗಿದೆ. ಕಾಮಿಡಿ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಹಾರರ್ ಇಷ್ಟ ಆಯ್ತು, ಕಾಮಿಡಿ ಇಷ್ಟ ಆಯ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಡೈರೆಕ್ಷನ್ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದೇ ನೋಡಿ. ಕನ್ನಡ ಫಿಲಂ ತುಂಬಾ ದೇವತ್ತು ಸೀನ್ಗಳೆಲ್ಲ ತುಂಬಾ ಇಷ್ಟ ಆಯ್ತು. ಎಲ್ಲ ಹೀರೋ ಮಾಡೋ ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಮಸ್ತಾಗಿತ್ತು. ಸಾಂಗ್ ಅಂತ ಅಲ್ಟಿಮೇಟ್. ಎಣ್ಣೆ ಹೊಡಿ ಪಲ್ಟಿ ಹೊಡಿ. ನಾವೆಲ್ಲ ಸಾಕಾಗಿದೆ. ಸೂಪರ್ ಬ್ರೋ. ಚೆನ್ನಾಗಿದೆ.